ನಂಗೆ ಸ್ಫೂರ್ತಿ ನೀನೆ ಶಕ್ತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ತುಷಾರ್ ಎಡಿಟಿಂಗ್ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಪ್ರಿವ್ಯೂಯಲ್ಲಿ ನೋಡಿದ್ದೀರಲ್ಲ, ಆ ಥರ ಟ್ರೆಂಡಿಂಗ್ ಲಿರಿಕಲ್ ಆ್ಯನಿಮೇಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಆಲ್ ಇಟ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಹೈಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮಂತೆಲ್ಲ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9:16 ರೇಷಿಯೋ ಹಿಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಇಲ್ಲಿ ರೈಟ್ ಸೈಡಲ್ಲಿ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಸಾಂಗ್ನ ಎಡಿಟ್ ಮಾಡ್ಕೋಬೇಕು ಅಂದಿದ್ದೀರಾ ಆ ಸಾಂಗ್ನ ಹೋಗಿ ಆಡಿಯೋಗೆ ಹೋಗಿ ಆ ಸಾಂಗ್ನ ಹಾಕ್ಕೊಳ್ಳಿ. ಸಾಂಗ್ ಹಾಕೊಂಡ್ಮೇಲೆ ನೋಡಿ, ಈಗ ಈ ಸಾಂಗಿಗೆ ನಾನು ಈಗ ಎಡಿಟ್ ಮಾಡ್ತೀನಿ. ನನಗೆ ಈಗ ಇದು ಎಲ್ಲಿ 10 ಸೆಕೆಂಡ್ ಗಂಟ ಬೇಕು, ನಾನು ಅಲ್ಲಿ ಗಂಟ ಕಟ್ ಮಾಡ್ಕೋತೀನಿ. ನಿಮಗೆ ಎಲ್ಲಿ ಗಂಟೆ ಬೇಕೋ ಅಲ್ಲಿ ಗಂಟ ಇದು ಮಾಡ್ಕೊಂಡು ನೀವು ಮಿಕ್ಕಿದ್ದನ್ನ ಡಿಲೀಟ್ ಮಾಡ್ಕೊಳ್ಳಿ. ಈ ಸಾಂಗಿಗೆ ಒಂದು ಫೋಟೋ ಹಾಕೋಣ. ಇದೇ ಫೋಟೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಈ ಫೋಟೋನ ಲಾಸ್ಟ್ ಎಂಡ್ವರೆಗೂ ತಗೊಬನ್ನಿ. ಈಗ ಈ ಫೋಟೋಗೆ ನಾವು ಲಿರಿಕ್ ಬರೋಣ. ಫಸ್ಟು ಲಿರಿಕ್ ಬರೋಕ್ಕೆ ಮುಂಚೆ ನಾವು ಬೀಟ್ ಮಾರ್ಕ್ ಹಾಕೋಣ. ಇದಕ್ಕೆ ನೋಡ್ಕೊಳ್ಳಿ, ನನಗೆ ಸ್ಫೂರ್ತಿ ಅಂತ ಇದೆ. ಇಲ್ಲಿ ಫಸ್ಟ್ ಲಿರಿಕ್ಸ್ ಇದು, ನೀನೇ ಶಕ್ತಿ ಅಂತ ಇದೆ. ನೀನೇ ಅಂತ ಇದೆ. ನಂಬಿಕೆ ಇಲ್ಲಿಗೆ. ನೆಕ್ಸ್ಟ್ ನನ್ನ ಬಾಲ್ಯ ನೀನು. ಈಗ ಲಿರಿಕ್ ಇದು ಬೀಟ್ ಮಾರ್ಕ್ ಹಾಕೊಂಡ್ಮೇಲೆ ನಾವು ಇದಕ್ಕೆ ಟೆಕ್ಸ್ಟ್ ಬರೆಯಬೇಕು. ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎ ಟೆಕ್ಸ್ಟ್ ಅಂತ ಇದೆ, ಕ್ಲಿಕ್ ಮಾಡಿಕೊಂಡು ಈಗ ನನಗೆ ಸ್ಫೂರ್ತಿ ಅಂತ ಇದೆ ನೋಡಿ, ಬರ್ಕೊಳ್ಳಿ. ಬರ್ದಾದ್ಮೇಲೆ ಇಲ್ಲಿ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ, ಇದಕ್ಕೆ ನಾನು ಚೆಸ್ಟ್ ರೈಟ್ ಡೆಮೋನ ಹಾಕೋತೀನಿ. ಪುನಃ ಈ ಕಲರ್ನ ವೈಟ್ ಇಟ್ಕೋತೀನಿ. ವೈಟ್ ಇದ್ಮೇಲೆ ನಾನು ಇದ್ರ ಸೈಜು 40 pt ಇಟ್ಕೊಂಡು ನೆಕ್ಸ್ಟ್ ಇದನ್ನ ಇಲ್ಲಿ ಲಾಸ್ಟ್ ನಾವು ಇಲ್ಲಿ ಬೀಟ್ ಮಾರ್ಕ್ ಹಾಕೊಂಡಿರುವ ಅಲ್ಲಿ ಗಂಟ ಇಟ್ಕೋಬೇಕು. ಇದನ್ನ ನಾವು ಟೆಕ್ಸ್ಟ್ನ ನಾವು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ಮೇಲೆ ಹಂಗೆ ಎಲ್ಲದಕ್ಕೂ ಲಾಸ್ಟ್ ಗಂಟ ಬರ್ಕೊಳ್ಳಿ. ನಾನು ಲಾಸ್ಟ್ ಗಂಟ ಬರ್ದಾದ್ಮೇಲೆ ಪುನಃ ಹೇಗೆ ಇದಕ್ಕೆ ಎಫೆಕ್ಟ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು ಎಲ್ಲ ಲಾಸ್ಟ್ ಗಂಟನೂ ಈಗ ಟೆಕ್ಸ್ಟ್ನ ಬರೆದಿದ್ದೀನಿ. ಈಗ ಬರ್ದಾದ್ಮೇಲೆ ನಾವು ಈಗ ಟೆಕ್ಸ್ಟಿಗೆ ಎಫೆಕ್ಟ್ ಹಾಕೋಣ. ಬನ್ನಿ, ಎಫೆಕ್ಟ್ಗೆ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇದಕ್ಕೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಕೆಳಗೆ ಆ್ಯಂಗಲ್ ಇದೆ, ಆ್ಯಂಗಲ್ನ 45 ಡಿಗ್ರಿ ಇಟ್ಕೊಳ್ಳಿ. 45 ಡಿಗ್ರಿ ಇಟ್ಟಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಇಡಿ. ಪುನಃ ಮಿಡಲ್ಲಿಗೆ ಬಂದು ಆ್ಯಂಗಲ್ ವ್ಯಾಲ್ಯೂನ -0.8 ಇಟ್ಕೊಳ್ಳಿ. -0.8. ಪುನಃ ಲಾಸ್ಟ್ ಎಂಡಿಗೆ ಬಂದು ಪುನಃ -43.9 ಇಟ್ಕೊಳ್ಳಿ. 43.9 ಇಕ್ಕಾದ್ಮೇಲೆ ನೆಕ್ಸ್ಟು ಸ್ಕೇಲಿಗೆ ಹೋಗಿ ಸ್ಕೇಲಿನ 10 ಇಟ್ಕೊಳ್ಳಿ. ಸ್ಕೇಲು 10. ಇದು ಜಾಸ್ತಿ ಆಗ್ತಿದೆ ಅನ್ಕೋಬೋದು, ಆದರೆ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿ ಬಂದಿರುತ್ತೆ ಎಫೆಕ್ಟು. ಸ್ಕೇಲ್ ಲಾಸ್ಟಲ್ಲಿ ಇಟ್ಕೊಂಡು ಪುನಃ ಇದಕ್ಕೆ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಇಟ್ಟು ಪುನಃ ಮಿಡಲ್ಗೆ ಹೋಗಿ ಮಿಡಲ್ನ ಮೈನಸ್ ಮಾಡ್ಕೊಳ್ಳಿ. ಪೂರ 0ಗೆ ಇಟ್ಕೊಳ್ಳಿ. 0ಗೆ ಇಟ್ಟು ಪುನಃ ಲಾಸ್ಟ್ ಕೀ ಫ್ರೇಮ್ಲಿ 4.11 ಇಟ್ಕೊಳ್ಳಿ. 4.11
4.11. ಇಕ್ಕಾದ್ಮೇಲೆ ಫಸ್ಟು ಮತ್ತು ಸೆಕೆಂಡ್ ಪಾಯಿಂಟಿಗೂ ಒಂದು ಗ್ರಾಫ್ ಹಾಕೋಣ. ನಾ ಹೇಗೆ ಹಾಕ್ತೀನಿ ಗ್ರಾಫು ಅದೇ ಥರ ಸೇಮ್ ಹಾಕಿ. ಫಸ್ಟು ಹಾಕ್ಮೇಲೆ ಈಗ ಸೆಕೆಂಡಿಗೂ ಮತ್ತು ಥರ್ಡ್ಗೂ ಒಂದು ಗ್ರಾಫು ಈಗ ಹೇಗೆ ಹಾಕಿದ್ದೀನಿ ಆ ಥರ ಹಾಕಿ. ಈಗ ಇಷ್ಟೇ. ನೆಕ್ಸ್ಟು ಈಗ ಇದೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದಕ್ಕೆ ಇನ್ನೊಂದು ಎಫೆಕ್ಟ್ ಹಾಕೋಣ. ಗ್ರೇಡಿಯಂಟ್ ಓವರ್ಲೇ ಅಂತ ಸೆಟ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಓವರ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ 1 ಕಲರ್ 2 ಇದೆ. ನೀವು ಇದು ಕಲರ್ 1 ನೀವು ಯಾವುದು ಇದು ನಿಮಗೆ ಡಿಪೆಂಡ್ ಆಗುತ್ತೆ. ಕಲರ್ ಯಾವುದು ಇಷ್ಟ ಆಗುತ್ತೆ. ನಾನು ಇದಕ್ಕೆ ಕಲರ್ 1ಗೆ ವೈಟ್ ಕೊಡ್ಕೊತೀನಿ, ಕಲರ್ 2ಗೆ ನಾನು ಸ್ಕೈ ಬ್ಲೂ ಕೊಟ್ಕೊಂಡಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಇಟ್ಕೊಳ್ಳಿ. ಈಗ ಈ ಥರ ಮಾಡಾದ್ಮೇಲೆ ಈಗ ನೋಡಿ, ಇದಕ್ಕೆ ನೀವು ಎಲ್ಲ ಲಿರಿಕ್ಸ್ಗೂ ಬರ್ಕೊ ಹೋಗೋದು ಬದಲು ಇಲ್ಲಿ ಕಾಪಿ ಆಲ್ ಎಫೆಕ್ಟ್ಸ್ ಕೊಟ್ಬಿಟ್ಟು ಎಲ್ಲ ಲಿರಿಕ್ಸ್ಗೂ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ನೋಡಿ ಈಗ ಈ ಥರ ಮಾಡ್ಕೊಳ್ಳಿ. ಈಗ ನೋಡಿ ವಿಡಿಯೋನ ಪ್ಲೇ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ನಂಗೆ ಸ್ಫೂರ್ತಿ ನೀನೆ, ಶಕ್ತಿ ನೀನೆ, ನೀನೆ ನಂಬಿಕೆ, ನನ್ನ ಬಾಲ್ಯ ನೀನೆ ನೋಡಿ ಈಗ ಇದಕ್ಕೆ ನಾವು ನಮ್ಮ ಹೆಸರು ಬರೆಯಬೇಕೀಗ. ನೋಡಿ ಈಗ ನಾನು ತುಷಾರ್ ಎಡಿಟ್ಸ್ ಅಂತ ಬರ್ದಿರ್ತೀನಿ. ನೀವು ನಿಮ್ಮ ತಮ್ಮನೇಲಿ ಏನಿರ್ತದೆ ಅದು ಬರೀರಿ. ಇಲ್ಲ ಇದಕ್ಕೆ ನೀವು ಯಾವ್ದನ್ನಾರ ಬರ್ಕೋಬೋದು. ಇದು ಒಂಚೂರು ಜಾಸ್ತಿ ಕೊಡ್ಕೊಂಡು ವೈಟ್ ಇಟ್ಕೊಳ್ಳಿ. ನಿಮ್ಮ ಪೇಜ್ ನೇಮ್ನ ಏನಾರು ಬರೆದು ಪುನಃ ಇದನ್ನು ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಯಾವ್ದಾರ ಒಂದು ಇದಕ್ಕೆ ಎಫೆಕ್ಟ್ ಹಾಕಿ, ಟೆಕ್ಸ್ಟ್ ಸ್ಪೇಸಿಂಗ್ ಅಂತ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕೊಟ್ಟು ಲೆಟರ್ ಸ್ಪೇಸಿಂಗ್ನ 7 ಇಟ್ಕೊಳ್ಳಿ. ಇದಕ್ಕೆ ಯಾವ್ದಾದ್ರು ಫಾಂಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫಾಂಟು ಕೊಟ್ಕೊಂಡು ಈಗ ನೋಡಿ ಇದನ್ನ ಎಲ್ಲಿ ನಿಮಗೆ ಅಡ್ಜಸ್ಟ್ ಆಗುತ್ತೆ ನೀಟಾಗಿ ಅಲ್ಲೇ ಇಟ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಸೇರ್ ಆಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವುದು ರಿಸಲ್ಯೂಷನ್ನ ಎಷ್ಟಕ್ಕೆ ಬೇಕು ನಾನು 1080p ಕೊಡ್ತಿರ್ತೀನಿ. ಅಷ್ಟೇ ಸಾಕು ಅನ್ಕೋತಿದ್ದೆ. ನಮ್ಮ ಮೊಬೈಲ್ಗೆಲ್ಲ ಅಷ್ಟೇ ಸಪೋರ್ಟ್ ಮಾಡೋದು. ಅದನ್ನ ಕೊಟ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಸಬ್ಸ್ಕ್ರೈಬ್ ಮಾಡೋದು ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ನನ್ನ ವಿಡಿಯೋ ಯಾವಾಗ ಹಾಕ್ತೀನಿ ಆಗಲೇ ಮೊದಲನಾಗೆ ನಿಮಗೆ ಬರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.